ಇಟ್ಸ್ ಥರ್ಸ್ಡೇ ಮಾರ್ನಿಂಗ್. ಈಗ ಜಸ್ಟ್ ವೇಕಪ್ ಆದೆ. ನನಗೆ ನನ್ನ ರೂಮ್ ವಿಂಡೋ ವ್ಯೂ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಫುಲ್ಲು ಗ್ರೀನ್ರಿ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಬರ್ಡ್ ಸೌಂಡ್ಸ್. ಸೊ ಫ್ರೆಶ್ ಅಪ್ ಆಗಿ ಅಮ್ಮ ಹಾಲು ತೊಗೊಂಬ ಅಂದರು. ಹಾಗೆ ಹಾಲು ತೊಗೊಂಬಂದು ಟೀ ಮಾಡೋಣ ಅಂತ ಅಂದ್ಕೊಂಡೆ. ಟೀ ಮಾಡ್ತಾಯಿದ್ದೀನಿ. ಸೊ ಟೀ ಕುಡ್ದಿದ್ದಾಯಿತು. ಅಣ್ಣ ಸ್ವಲ್ಪ ಬೇಗ ವರ್ಕ್ ಹೋಗಬೇಕು ಅಂದರು. ಸೊ ಅದಕ್ಕೆ ಈಸಿ ಇರೋ ಟಿಫನ್ ಮಾಡೋಣ ಅಂತ ಅಮ್ಮ ಅಂದರು. ಸೊ ಹಾಗೆ ವಾಂಗಿಬಾತ್ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಟಿಫನ್ ಆಯಿತು. ಹಾಗೆ ಸ್ವಲ್ಪ ಸ್ನೋಫಿಗೆ ಚಿಕನ್ ತರಬೇಕಾಗಿತ್ತು ಮತ್ತು ಅಮ್ಮ ವೆಜಿಟೇಬಲ್ಸ್ ತೊಗೊಂಬ ಅಂತ ಹೇಳಿದರು. ಸೊ ನಾನು ಕಾವ್ಯ ಇಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಬಸ್ ಇಳಿದೆ. ಇವಾಗ ಸ್ನೋಫಿಗೆ ಚಿಕನ್ ತರಬೇಕು. ನಿನ್ನೆಯಿಂದ ಅವನು ಊಟನೇ ಮಾಡಿಲ್ಲ, ಯಾಕಂದರೆ ಚಿಕನ್ ಇಲ್ಲ ಅಂತ. ಸೊ ಅವನಿಗೋಸ್ಕರ ಪೆಟ್ ಪೀಸಸ್ ತರಕ್ಕೆ ಹೋದೆ. ಸೊ ಅವ್ನು ಪೆಡಿಗ್ರಿ ತಿಂತಾನೆ, ಬಟ್ ಜಾಸ್ತಿ ನಾನೇ ಕೊಡಲ್ಲ, ರೈಸು ಮತ್ತು ಚಿಕನ್ ತಿನ್ನಲಿ ಅಂತ. ಸೊ ಹಾಗೆ ಅಮ್ಮ ತರಕಾರಿ ತರಕ್ಕೆ ಹೇಳಿದ್ರು. ಹಾಗೆ ತೊಗೊಂಡು ಜೋಳ ಬೇಕು ಅಂದ್ಲು ಕಾವ್ಯ, ಅದನ್ನು ತೊಗೊಂಡೆ. ಹಾಗೆ ಪ್ರಾವಿಷನ್ ಸ್ಟೋರಲ್ಲಿ ಅಮ್ಮ ಐಟಮ್ಸ್ ಹೇಳಿದರು, ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಮನೆ ಹತ್ರ ಬಂದೆ. ಫಸ್ಟ್ ಹೋಗಿ ಅವನಿಗೆ ಚಿಕನ್ ಮಾಡಬೇಕು, ನಿನ್ನೆಯಿಂದ ಊಟ ಮಾಡಿಲ್ಲ ಪಾಪ. ಮನೆಗೆ ಬಂದು ಹಾಗೆ ಸ್ನೋಫಿಗೆ ಚಿಕನ್ ಮಾಡಿದೆ. ಸ್ನೋಫಿಗೆ ಚಿಕನ್ ಹಾಕ್ಕೊಟ್ಟೆ. ಹಾಗೆ ಸ್ವಲ್ಪ ಕಿಚನಲ್ಲಿ ವೆಸಲ್ಸ್ ಇತ್ತು, ಎಲ್ಲ ಕ್ಲೀನ್ ಮಾಡಿದೆ. ಯಾಕಂದರೆ ಇವತ್ತು ರಾಯರ ವಾರ ಅಲ್ಲ, ಸೊ ಅದಕ್ಕೆ ಬೇಗ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂದ್ಕೊಂಡೆ. ಅಮ್ಮ ಸ್ನೋಫಿ ನೋಡು, ಈಗ ಆಗಲ್ಲ ತಾನೆ. ಅಮ್ಮ ಇಲ್ಲಿ ನೋಡಮ್ಮ, ಕೊಡು ಪ್ಯಾಂಟ್ ಕೊಡು. ಹೇಳ ಡ್ಯಾಡಿಗೆ ಕೊಡು ಕೊಡು. ಇಲ್ಲಿ ನೋಡು ಸ್ನೋಫಿ. ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಬೇಕಲ್ಲ, ಸೊ ಅದಕ್ಕೆ ಹೂವು ಎಲ್ಲ ಕಟ್ತಾ ಇದ್ದೀನಿ. ನಾನು ಯಾವಾಗಲೂ ಥರ್ಸ್ಡೇಸ್ ನಾನೇ ಹೂವು ಕಟ್ಟಬೇಕು ಅಂತ ನನಗೆ ಆಸೆ. ಅದಕ್ಕೆ ಅಣ್ಣ ನನಗೆ ಅಂತ ತಂದುಕೊಡ್ತಾರೆ, ನೀನೇ ಕಟ್ಟು ಪುಟ್ಟ ಅಂತ. ಸೊ ಅದಕ್ಕೆ ನನಗೆ ಇಷ್ಟ ಆಗುತ್ತೆ ಅದು ದೇವ್ರಿಗೆ ಆ ಥರ ನಾನೇ ಮಾಡಿ ಮುಡ್ಸೋದು. ಸೊ ನಾನು ಎವ್ರಿ ಥರ್ಸ್ಡೇಸ್ ನಾನು ಯಾವಾಗಲೂ ಸ್ವಾಮಿ ಫೋಟೋ ಒರೆಸ್ತೀನಿ. ನನಗೇನೋ ಹ್ಯಾಪಿನೆಸ್ ಕೊಡುತ್ತೆ, ಅದು ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ, ಬ್ರೈಟಾಗಿರ್ತಾರೆ. ಆ್ಯಂಡ್ ನನಗೆ ಈ ದೇವ್ರಂದರೆ ತುಂಬ ಇಷ್ಟ. ನನಗೆ ಎಲ್ಲ ಥರನೂ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಏನೇ ಕೇಳ್ಕೊಂಡ್ರೂ ನನಗೆ ಬೇಗ ನನಗೆ ವರ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ತುಂಬ ಖುಷಿಯಾಗುತ್ತೆ ಸ್ವಾಮಿನ ಅಲಂಕಾರ ಮಾಡೋದ್ರಲ್ಲಿ. ಸೊ ನಾನು ಅದಕ್ಕೆ ಯಾವಾಗಲೂ ಥರ್ಸ್ಡೇಸ್ ನಾನೇ ಮಾಡೋದು. ಅಕ್ಕ ಒಂದೊಂದು ಸತಿ ಮಾಡ್ತಾಳೆ, ಬಟ್ ನಾನೇ ಜಾಸ್ತಿ ಮಾಡೋದು. ಅವಳು ಮಾಡ್ತಾಳೆ, ಬಟ್ ನಾನೇ ಸ್ವಲ್ಪ ಜಾಸ್ತಿ ಇವ್ರಿಗೆ ಪೂಜೆ ಮಾಡೋದು. ಸೊ ಕುಂಕುಮ ಇಡ್ತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ನನಗೆ. ಆ್ಯಂಡ್ ತುಂಬ ಮುದ್ದಾಗಿ ಕಾಣ್ತಾರೆ, ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ನಂಗೆ ಇವರೊಬ್ಬರೇ ಅಂತ ಅಲ್ಲ, ಎಲ್ಲ ದೇವರು ಇಷ್ಟನೇ. ಇವರು ಮತ್ತು ಸಾಯಿಬಾಬಾ ಸ್ವಾಮಿ ಇಬ್ಬರೂ ನನಗೆ ತುಂಬ ಇಷ್ಟ. ಸೊ ನನಗೆ ಥರ್ಸ್ಡೇಸ್ ಮಾಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ. ನಾನು ಬೇಗ ರೆಡಿಯಾಗಿ ಮಾಡ್ತೀನಿ. ಆಮೇಲೆ ಪ್ರತಿ ಗುರುವಾರ ರಾಯರಿಗೆ ಹೂವಿನಿಂದ ಅಲಂಕಾರ ಮಾಡಿದ್ರೆ ವರ ಕೊಡ್ತಾರಂತೆ. ಅದಕ್ಕೆ ಅವ್ರನ್ನ ವರ ಕೊಡುವ ಕಾಮಧೇನು ಅಂತ ಕರೀತಾರೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವುದೇ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವುದೇ ರಾಘವೇಂದ್ರ.
ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಆ ಸೊ ಈಗ ಪೂಜೆ ಆಯಿತು. ಸೊ ನಾನು ನಾಳೆಗೆ ಎಲ್ಲ ಈಗಲೇ ಪ್ರಿಪ್ರೇಷನ್ ಮಾಡ್ಕೊತೀನಿ. ಸೊ ನಾಳೆ ಫ್ರೈಡೇ ಪೂಜೆ ಇರುತ್ತೆ ಅಲ್ಲ, ಸೊ ಅದಕ್ಕೆ ಪೂಜಾ ರೂಮೆಲ್ಲ ಫುಲ್ಲು ನೀಟ್ ಮಾಡಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ನಾನು ದೇವ್ರ ಪಾತ್ರೆ ಮತ್ತು ವಿಗ್ರಹಗಳನ್ನೆಲ್ಲ ವಾಶ್ ಮಾಡಿಬಿಡ್ತೀನಿ. ಸೊ ನಾನು ಇವಾಗಲೇ ಅಂತ ಅಲ್ಲ, 3 ಇಯರ್ಸಿಂದನೂ ನಾನು ಆಲ್ಮೋಸ್ಟ್ ಅದೇ ರೂಟೀನ್ ಆಗಿದೆ ನನಗೆ. ಸೊ ನಾನೇ ಎಲ್ಲ ವಿಗ್ರಹಗಳೆಲ್ಲ ವಾಶ್ ಮಾಡಿ ಪೂಜಾ ರೂಮೆಲ್ಲ ನೀಟ್ ಮಾಡಿ ಇಡ್ತಿದ್ದೆ. ಬಿಕಾಸ್ ಫ್ರೈಡೇ ಅಮ್ಮಂಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ, ಆ್ಯಂಡ್ ನನಗೂ ಅದು ಇಷ್ಟ ಆಗುತ್ತೆ. ಆಮೇಲೆ ಕಾಲೇಜಿಂದ ಬಂದಾಗಲೂ ನಾನೇ ಹೆಲ್ಪ್ ಮಾಡ್ತಿದ್ದೆ, ನಾನೇ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಅಮ್ಮ ಮಾಡ್ತಾರೆ, ಬಟ್ ನನಗೆ ಅದು ಎಲ್ಲ ವಾಶ್ ಮಾಡಿ ಇಡೋದಕ್ಕೆ ಮತ್ತು ನೀಟ್ ಮಾಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಆರ್ಗನೈಸ್ಡಾಗಿರಬೇಕು, ಸೊ ಅದಕ್ಕೆ ನಾನೇ ಎಲ್ಲ ನೀಟ್ ಮಾಡಿ ಇಡ್ತೀನಿ. ಹಾಯ್ ಆಲ್. ಸೊ ತುಂಬ ಗ್ಯಾಪ್ ಆಯಿತು ನಾನು ಬ್ಲಾಗ್ ಮಾಡಿ. ಯಾಕೆ ಅಂದರೆ ನನಗೆ ವರ್ಕ್ ಪ್ರೆಷರ್ ಇತ್ತು, ಸ್ವಲ್ಪ ಆಫೀಸಿಂದ ವರ್ಕ್ ಕೊಟ್ಟಿದ್ದು, ಸೊ ಅದೆಲ್ಲ ಮಾಡ್ತಿದ್ದೆ. ಹಾಗೆ ನನಗೆ ಹುಷಾರು ಕೂಡ ಇರಲಿಲ್ಲ. ಸೊ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅಲ್ಲೇ ಅಪ್ಸ್ ಆ್ಯಂಡ್ ಡೌನ್ಸ್ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತು, ಏನಾದರೂ ವರ್ಕ್ ಇರ್ತಿತ್ತು ನನಗೆ. ಸೊ ಇವತ್ತು ಏನಾದರೂ ಮಾಡಿ ನಾನು ಬ್ಲಾಗ್ ಮಾಡಲೇಬೇಕು ಅಂತ ಇವತ್ತು ಡಿಸೈಡ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.